ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ದಾಸೋಹವು ಸಾಮಾಜಿಕ ಸಮಾನತೆ ಸಾರುತ್ತದೆಯಾದ್ದರಿಂದ ಬಸವಾದಿ ಶರಣರಿಗೆ ದಾಸೋಹವೇ ಶಿವಾಚಾರವಾಗಿತ್ತು. ಆಹಾರ ಅವರಿಗೆ ಕೇವಲ ಪದಾರ್ಥವಾಗಿರದೆ ಅದು ಸತ್ಯಶುದ್ಧ ಕಾಯಕದಿಂದ ಪ್ರಾಪ್ತವಾದ ಪ್ರಸಾದವಾಗಿತ್ತು. ಆಹಾರವನ್ನು ಪ್ರಸಾದವಾಗಿಸಿ ಅದಕ್ಕೊಂದು ಪರಮ ಪವಿತ್ರತೆ ಕಲ್ಪಿಸಿಕೊಟ್ಟವರು ಶರಣರು. ದಾನವನ್ನು ಒಪ್ಪದ ಶರಣರು ದಾಸೋಹವನ್ನು ಬೆಳೆಸಿ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂದು ಅತ್ಯಂತ ಕಳಕಳಿಯಿಂದ ಭಗವಂತನನ್ನು ಬೇಡಿದರು ಎಂದು ಕವಿ, ಮೈಸೂರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರು ಹೇಳಿದರು. ನಗರದ ಜೆಎಸ್ಎಸ್ ಪ್ರಧಾನ ವಿದ್ಯಾರ್ಥಿ ನಿಲಯದಲ್ಲಿ ನಡೆದ ದತ್ತಿ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಎನ್.ಎಂ. ಶಿವಶಂಕರಪ್ಪ ಸಮಾರಂಭವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಕನ್ನಡ ಪ್ರಾಧ್ಯಾಪಕಿ ಅಂಬಿಕಾ ಶಿವನಂಜಪ್ಪ ವಚನಗಳಲ್ಲಿ ಆಹಾರ ಪದ್ಧತಿ ಕುರಿತು ಉಪನ್ಯಾಸ ನೀಡಿದರು. ದತ್ತಿ ದಾನಿಗಳು ಉಪಸ್ಥಿತರಿದ್ದರು. ಮಲ್ಲಿಕಾ ಮಳವಳ್ಳಿ ಅವರು ಪ್ರಾರ್ಥನೆ ಮಾಡಿದರೆ, ವೀಣಾ ನಂದೀಶ್ ಅವರು ನಿರೂಪಿಸಿದರು. ಉಪಾಧ್ಯಕ್ಷೆ ಎಂ.ಎ. ನೀಲಾಂಬಿಕಾ, ಕಾರ್ಯದರ್ಶಿ ಬಿ.ಎನ್. ನಂದೀಶ್ವರ್, ಖಜಾಂಚಿ ಡಾಕ್ಟರ್ ಮುದ್ದು ಮಲ್ಲೇಶ್, ಸಂಚಾಲಕರಾದ ಡಾಕ್ಟರ್ ಎಚ್.ಎನ್. ಲೋಕೇಶಪ್ಪ ಸೇರಿದಂತೆ ನಿಲಯ ಪಾಲಕರು ಉಪಸ್ಥಿತರಿದ್ದರು. ಉದ್ಘಾಟಿಸಲು ಆಗಮಿಸಿರುವ ಜೆಎಸ್ಎಸ್ ವಿದ್ಯಾಪೀಠದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ನಿರ್ದೇಶಕರಾಗಿರುವ ಶರಣ ಎನ್.ಎಂ. ಶಿವಶಂಕರಪ್ಪನವರನ್ನು ನಾವು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಲು ಆಗಮಿಸಿದ್ದಾರೆ. ಅವರಿಗೂ ಸಹ ಶರಣ ಸಾಹಿತ್ಯ ಪರಿಷತ್ ಆಹಾರ ಪದ್ಧತಿ ಎಂಬ ವಿಷಯವಾಗಿ ಉಪನ್ಯಾಸ ನೀಡಲು ನಾವು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಶರಣ ಅಂಬಿಕಾ ನಂಜಪ್ಪನವರು ಉಪನ್ಯಾಸ ನೀಡಲು ಆಗಮಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಎಸ್ಜೆಸಿಇನಲ್ಲಿ ಮಹಿಳಾ ವಸತಿ ನಿಲಯದ ಮುಖ್ಯ ನಿಲಯ ಪಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉದಯೋನ್ಮುಖ ಕವಿಯೂ ಸಹ ಲೇಖಕಿ ಆಗಿರುವ ಇವರು ಕ್ಷಣ ದರ್ಶನ, ಅರಿವಿನೊಳಗಣ ಬೆಳಗು, ಸ್ಥಿತಿಪ್ರಜ್ಞೆ ಮತ್ತು ವಚನ ಶ್ರಾವಣ, ಪ್ರಸಾದ ಪುಸ್ತಕಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಸುಮಾರು 860 ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಆಧುನಿಕ ವಚನ ರಚನೆ, ಶರಣರ ಸ್ಥಳಗಳಿಗೆ ಪ್ರವಾಸ ಮತ್ತು ಅಧ್ಯಯನ, ಶರಣರ ಸಾಹಿತ್ಯ ಕುರಿತಾದ ಪುಸ್ತಕಗಳ ಪ್ರಕಟಣೆ, ಮನೆ ಮನೆಗಳಲ್ಲಿ ಶ್ರಾವಣ ಮಾಸದ ಪ್ರವಚನ, ಅತ್ಯಂತ ಮುಖ್ಯವಾಗಿ ಮಕ್ಕಳಲ್ಲಿ ವಚನ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸಲು ಬಹುತೇಕ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಮ್ಮ ಪರಿಷತ್ ನಡೆಸಿಕೊಂಡು ಬರ್ತಾ ಇದೆ. ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾವಂದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಅಂದರೆ ಆಹಾರವನ್ನು ಮಿತಿಯಾಗಿ ಬಳಸಿ ಕಂಠಪೂರ್ತಿ ತಿಂದರೆ ಏನಾಗುತ್ತೆ? ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಒಂದು ಸಮಾಜ ಮತ್ತು ಒಬ್ಬ ವ್ಯಕ್ತಿ ಆರೋಗ್ಯಪೂರ್ಣವಾಗಿ ಬದುಕಬೇಕು ಅನ್ನೋದಾದರೆ ಆಹಾರದ ಬಳಕೆಯನ್ನ ಪ್ರಸಾದದ ರೀತಿಯಲ್ಲಿ ಬಳಸಿ. ವಿಶ್ವ ಆಹಾರ ದಿನವನ್ನು ಆಚರಣೆ ಮಾಡ್ತೀವಿ. ಅಪವ್ಯಯ ಮಾಡಬೇಡಿ ಆಹಾರವನ್ನ. ಕೇವಲ ಆಹಾರದ ಅಪವ್ಯಯ ಮಾತ್ರ ಹೇಳ್ತಾ ಇಲ್ಲ, ಸಂಪತ್ತಿನ ಅಪವ್ಯಯ ಮಾಡಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಸಂಗ್ರಹ ಮಾಡಿಡಿ. ಅದಕ್ಕೆ ಮಾರಯ್ಯ ಮತ್ತೆ ಲಕ್ಕಮ್ಮನ ಉದಾಹರಣೆ ಕೊಡ್ತಾರೆ. ಆಯ್ದಕ್ಕೆ ಮಾರಯ್ಯ ಅಂತ ಹೇಳಿ. ಬಸವಣ್ಣನ ಅಂಗಳದಲ್ಲಿ ಬಿದ್ದಿರ್ತಕ್ಕಂಥ ಅಕ್ಕಿಯನ್ನು ಹಾರ್ಕೊಂಡು ಬಂದು ನಮ್ಮ ಹಳ್ಳಿ ಕಡೆಯಲ್ಲಿ ಏನ್ ಮಾಡ್ತಾರೆ, ಭತ್ತದ ಎಲ್ಲ ಕಟಾವು ಮಾಡಿದ ತಕ್ಷಣ ಅಲ್ಲೊಂದಷ್ಟು ಭತ್ತದ ಏನಂತಾರೆ ಅದ್ರ ಗೊಂಚಲು ಅಂತ ಕರೀತಾರೆ, ಅದು ಬಿದ್ದೋಗ್ಬಿಡ್ತವೆ. ಅಲ್ಲಿ ಅದನ್ನ ಅಕ್ಲಾಯದು ಅಂತ ಕರಿತೀವಿ ನಾವು. ಅದೇ ರೀತಿಯಲ್ಲಿ ಬಸವಣ್ಣನವರ ಅಂಗಳದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರು ಲಕ್ಷಾಂತರ ಜನ ಶರಣರಿಗೆ ದಾಸೋಹ ಮಾಡ್ತಾ ಇರ್ತಾರೆ. ಎಲ್ಲೋ ಇದ್ದಂತ ನಮ್ಮ ಆಯ್ದಕ್ಕೆ ಮಾರಯ್ಯ ಮತ್ತೆ ಲಕ್ಕಮ್ಮ ಅವರು ಬಸವಣ್ಣನವರ ಸಮಾಜಮುಖಿ ಸೇವೆಯನ್ನು ಪರಿಗಣಿಸಿ ಅದನ್ನ ನೋಡಿ ನಿಬ್ಬೆರಗಾಗಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಅಲ್ಲಿ ಬಿದ್ದಿರ್ತಕ್ಕಂಥ ಅಕ್ಕಿಗಳನ್ನು ಆಯ್ಕೊಂಡು ಬಂದು ಹೆಂಡತಿಗೆ ಕೊಡ್ತಾರೆ, ಪ್ರಸಾದ ಮಾಡಿ ಶರಣರಿಗೆ, ಹಸಿದು ಬಂದವರಿಗೆ ಊಟ ನೀಡಿ ಅಂತ ಹೇಳಿ. ಆದ್ರೆ ಒಮ್ಮೆ ಎಂದಿಗಿಂತ ಹೆಚ್ಚನ್ನ ಅಕ್ಕಿಯನ್ನು ತಂದಂತ ಸಂದರ್ಭದಲ್ಲಿ ಪತಿ ಸತಿ ತಿದ್ದುತ್ತಾಳೆ. ಒಬ್ಬ ಪುರುಷನ ಸಾಧನೆ ಹಿಂದೆ ಮಹಿಳೆಯ ಪಾತ್ರ ಎಷ್ಟಿರುತ್ತೆ ಅನ್ನೋದಕ್ಕೆ ಉದಾಹರಣೆ. ನೀವು ಎಂದಿಗಿಂತ ಹೆಚ್ಚಿನ ಅಕ್ಕಿಯನ್ನು ಆಯ್ದು ತಂದಿದ್ದೀರಿ. ದುರಾಸೆ ಒಳ್ಳೆಯದಲ್ಲ. ಆಸೆ ಎಂಬುದು ಅರಸಿಂಗಲ್ಲದೆ ಶರಣರಿಗುಂಟಾ ಅಂತ ಕೇಳ್ತಾರೆ ಅವರು. ಶಿವಭಕ್ತರಿಗುಂಟಾ? ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಬನ್ನಿ. ಇವತ್ತಿನ ಆಹಾರ ಎಷ್ಟು ಬೇಕೋ ಅಷ್ಟೇ ಸಾಕು. ಅದು ಇನ್ನೊಬ್ಬರ ಊಟ ಆಗುತ್ತೆ ಅಲ್ವಾ? ಇನ್ನೊಬ್ಬರ
ಊಟವನ್ನು ಯಾಕೆ ಕಿತ್ಕೋಬೇಕು ನಾವು ಅನ್ನೋ ಎಚ್ಚರಿಕೆಯನ್ನು ಲಕ್ಕಮ್ಮ ಕೊಡ್ತಾರೆ. ಸಮಾಜಮುಖಿ ಚಿಂತನೆ ವೈಯಕ್ತಿಕ ನೆಲೆಯಿಂದ ಸಮಾಜದ ನೆಲೆಗೆ ನಾವು ಕೊಂಡೊಯ್ತೀವಲ್ಲ, ಅದು ಮುಖ್ಯವಾಗತ್ತೆ. ಬರೀ ಓದು, ಬರೀ ವಾದ, ಬರೀ ಬುದ್ಧಿ, ಪಾದರಸದಂತ ಬುದ್ಧಿ ಇದ್ರೆ ಏನು ಪ್ರಯೋಜನ? ದಾರಿ ತಪ್ಪತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ನಮ್ಮ ಆಲೋಚನೆಗಳು, ನಮ್ಮ ಪ್ರಬುದ್ಧತೆ ಸಮಾಜವನ್ನು ನೋಡಬೇಕು ತೆರೆದ ಕಣ್ಣಿಂದ. ಒಳಿತನ್ನ ಮಾತ್ರ ನಾವು ತಗೋಬೇಕು. ಅಕ್ಕಪಕ್ಕದವರ ತಟ್ಟೆಗೆ ಕೈ ಹಾಕುವಂಥ ಪ್ರಯತ್ನಗಳನ್ನು ನಾವು ಮಾಡಬಾರ್ದು. ನಮ್ಮ ತಟ್ಟೆನಲ್ಲಿ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಆನಂದದಿಂದ ಅದನ್ನು ಸೇವಿಸಿದ್ರೆ, ಆಹಾರವ ಕಿರಿದು ಮಾಡಿರಯ್ಯ, ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಎಬ್ಬಿ ಬಲಿಯುವುದಯ್ಯ. ಅತಿಯಾದ ಆಹಾರದ ಸೇವನೆ ಮನುಷ್ಯನ ಆರೋಗ್ಯವನ್ನು ಕೆಡಿಸುತ್ತೆ, ಜೊತೆಯಲ್ಲಿ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಆಹಾರ ತಿಂದು ಹೆಚ್ಚುವರಿಯಾಗಿ ಔಷಧಿ ತಗೊಳ್ಳೋದಲ್ಲ, ಆಹಾರವನ್ನೇ ಔಷಧಿಯಾಗಿ ಮಾಡಿಕೊಂಡ್ರೆ ಅದು ಹೇಗೆ ಸಂಜೀವಿನಿಯಾಗಿರ್ತದೆ, ಸುದೆಯಾಗಿ ನಮಗೆ ಒದಗುತ್ತೆ, ಅಮೃತವಾಗಿ ನಮ್ಮ ಆಯುಷ್ಯವನ್ನು ಹೆಚ್ಚು ಮಾಡುತ್ತೆ ಅನ್ನೋ ವಿಚಾರವನ್ನು ಬಹಳ ಅಡಕವಾಗಿ ಹೇಳಿದಂಥ ಸಂದರ್ಭ ಅದು. ನನಗೆ ಬಹಳ ಇಷ್ಟವಾದ ಮಾತು ವೇದಗಳು. ಅನ್ನವಿರುವನಕ ಪ್ರಾಣವಿದು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ. ಹೌದು, ಅನ್ನ ದೇವರ ಮುಂದೆ ಇನ್ನೂ ದೇವರೇ ಇಲ್ಲ. ಅಕ್ಕಿ ಅನ್ನಾಗೋದಿದೆಯಲ್ಲ, ಅದು ಇಹ ಪರವನ್ನು ಸೇರುವಂಥ ಕ್ರಮ ಅಂತ. ಅನ್ನ ಮಾಡಬೇಕಾದ್ರೂ ಚಿನ್ನದಂಥ ಮನಸ್ಸಿರಬೇಕು ಅಂತ ಒಂದು ಮಾತಿದೆ. ತಾಯಿ ನಮಗೆ ಅನ್ನ ಮಾಡ್ತಾಳೆ ಅಂತಂದರೆ ಅವಳಿಗೆ ಒಂದು ಚಿನ್ನದಂಥ ಮನಸ್ಸಿದ್ರೆ ಮಾತ್ರ ಅನ್ನ ಚೆಂದ ಆಗುತ್ತೆ. ಇಲ್ಲಿ ಹೋದರೆ ಅನ್ನ ಸೀದು ಹೋಗುತ್ತೆ, ಅಥವಾ ಅನ್ನ ಗಂಡಾಗುತ್ತೆ, ಮುಳ್ಳಾಗುತ್ತೆ, ಇನ್ನೇನೋ ಆಗುತ್ತೆ. ಚಂದವಾಗಿ ರುಚಿಕಟ್ಟಾಗಿ ಅನ್ನವನ್ನು ಮಾಡಲಿಕ್ಕೆ ಕೂಡ ಒಂದು ಚಿನ್ನದಂಥ ಮನಸ್ಸು ಬೇಕಾಗುತ್ತೆ. ಈ ಹಿತ ಮಿತ ಋತು ಈ ಬುಕ್ ಅನ್ನೋದ್ರಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನು ಅಂತ ಹೇಳೋದ್ರಲ್ಲಿ ಮಿತವ್ಯಯ ಇದೆ. ಹೀಗೆ ತಿನ್ನೋದ್ರ ಮೂಲಕ ಜಗತ್ತಿನಲ್ಲಿ ಇತರೆಯವರು ಇದ್ದಾರೆ, ಅವರ ಹಸಿವನ್ನು ನೀವು ನೀಗಿಸಬೇಕಾಗಿದೆ ಅನ್ನುವ ಜಾಗೃತಿ ಇದೆ, ಒಂದು ಎಚ್ಚರಿಕೆ ಇದೆ. ನನ್ನ ಸಾವಿನಲ್ಲಿ ನನ್ನ ಜೀವನ ಸಾರ್ಥಕವಾಯಿತು. ನಾನು ಅನ್ನವಾಗ್ತಾ ಇದ್ದೀನಿ, ಜೀವಿಗಳಲ್ಲೇ ಶ್ರೇಷ್ಠವಾದ ಮನುಷ್ಯನನ್ನ ಸೇರ್ತಾ ಇದ್ದೀನಿ, ಧನ್ಯೋಸ್ಮಿ ಸ್ಥಿತಿಯನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಅನುಭವಿಸ್ತಾ ಇರ್ತೀನಿ ಅಥವಾ ಅನುಭವಿಸ್ತೀನಿ ಅಂತಂದು ಸಂಭ್ರಮ ಪಡ್ತಾ ಇರೋದು. ಅದು ತುತ್ತಾಗಿ ನಿಮ್ಮ ಬಾಯಿಗೆ ಸೇರಿ ನೀವು ಜಗಿಯುವಾಗ, ಅದನ್ನು ಸವಿಯುವಾಗ, ಆನಂದಿಸುವಾಗ ಅದು ಸಂಭ್ರಮಿಸ್ತಾ ಇರ್ತದೆ. ಏನೋ ಕೈತಪ್ಪಿನಂದಾಗಿ ಕಣ್ತಪ್ಪಿನಂದಾಗಿ ಕೆಳಗೆ ಬಿದ್ದರೆ ಒದ್ದಾಡ್ತದಂತೆ, ತಟ್ಟೆಯಲ್ಲಿ ಉಳಿಸಿ ಕೈ ತೊಳೆದ್ರೆ ಅಳುತ್ತದಂತೆ, ಹೋಗಿ ಕಸದಲ್ಲಿ ಚೆಲ್ಲಿದರೆ ಬಿಕ್ಕಳಿಸ್ತದಂತೆ. ಅಯ್ಯೋ, ನನ್ನ ಬದುಕು ಸಾರ್ಥಕವಾಗಲಿಲ್ಲ, ನಾನು ಮತ್ತೆ ಹುಟ್ಟಿ ಬರಬೇಕು ಧನ್ಯನಾಗಲಿಕ್ಕೆ ಅಂತ ಒಬ್ಬ ಕವಿಯ ಹಾಡಿತ್ತು ನಾವು ಚಿಕ್ಕವರಿರುವಾಗ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಮುಷ್ಟಿ ಬೂದಿಯನ್ನುಂಡು ಪುಷ್ಟಿಯಾಗಲಿ ತೆನೆಯೋ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ನೀರಿನಲ್ಲಿ ಚೆಲ್ಲಿಬಿಡಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟಿಯಾಗಿರಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಕೆಸರಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಕಮಲ ಬೆಳೆಯುವಲ್ಲಿ, ಮುಷ್ಟಿ ಬೂದಿಯ ಉಂಡು ಹೊಸ ಪಂಕಜ ಮೂಡಿ ಬರಲಿ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಹುಟ್ಟು ಸಾವಿನಲ್ಲಿ ಸಾರ್ಥಕವಾಗಬೇಕು, ಸಾವು ಕೂಡ ಬದುಕಿನ ಕಿರೀಟವಾಗಬೇಕು. ಯಾವಾಗ ಅಂತಂದ್ರೆ ಈ ಬದುಕಿಗೆ ಒಂದು ಧನ್ಯತೆ, ಮಾನ್ಯತೆ ಸಮುದಾಯದಿಂದ ಸಾಧ್ಯವಾದಾಗ, ಗೌರವಿಸಲ್ಪಟ್ಟಾಗ, ಒಂದು ಧನ್ಯತೆಯ ಬದುಕು ಪ್ರಾಪ್ತವಾದಾಗ. ಬಡವರ ಮುಂದೆ ತನ್ನ ಶ್ರೀಮಂತಿಕೆಯನ್ನು ಹೇಳಿಕೊಳ್ಳುವುದು ಪಾಪ. ನಾವು ಹಸಿದವನ ಮುಂದೆ ಹೋಗಿ ತೇಗಿದ್ರೆ ಬಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತ. ಆ ಕೆಲಸವನ್ನು ನಾವೆಂದೂ ಮಾಡಬಾರ್ದು. ಅಷ್ಟು ಮಾನವೀಯತೆಯಿಂದ ನಾವು ಸೂಕ್ಷ್ಮತೆಯಿಂದ ಬದುಕಿ ಬಾಳಬೇಕು ಅಂತ ಇಲ್ಲಿ ಶರಣರು ಮಾಡಿದ ಕೆಲಸ ಅದೇನೆ. ಅವರು ಪದಾರ್ಥವನ್ನು ಪ್ರಸಾದ ಮಾಡಿದರು. ಪದಾರ್ಥ ಇದೆ, ಅಕ್ಕಿ, ಜೋಳ, ರಾಗಿ, ಗೋಧಿ, ಇದರಿಂದ ಆದಂಥ ಒಂದು ಆಹಾರ ಪದಾರ್ಥ. ಆ ಪದಾರ್ಥಕ್ಕೆ ಒಂದು ಪದವಿಯನ್ನು ಕೊಟ್ಟರು. ಆ ಪದವಿ ಏನು ಅಂದರೆ ಪ್ರಸಾದ. ನೀರನ್ನು ತೀರ್ಥ ಮಾಡಿದರು, ಪದವಿ ಅದು. ನಾವು ಚಿಕ್ಕವರಿಂದ ಭಜನೆ ಪದಗಳನ್ನು ಹಾಡ್ತಾ ಇದ್ವಿ. ಯಾರು ಬಲ್ಲರಯ್ಯ ಸ್ವಾಮಿ ಗುರುವಿನಂಗಯ್ಯ, ನೀನೇ ಒಬ್ಬನಯ್ಯ ನಿರಂಜನಯ್ಯ. ಮಣ್ಣ ಹೋಗಿ ಮಡಿಕೆ ಮಾಡಿ ಜಲವ ತುಂಬಿದೆ, ಜಲವ ಹೋಗಿ ಸುಜಲ ಮಾಡಿ ತೀರ್ಥ ನೀಡಿದೆ. ಮಣ್ಣನ್ನು ಮಡಿಕೆ ಮಾಡಿದೆ, ಜಲವನ್ನು ಸುಜಲ ಅಂದೆ, ಸುಜಲವನ್ನು ತೀರ್ಥ ಮಾಡಿದೆ. ಏನೆಲ್ಲ ಮಾಡಿದೆಪ್ಪ, ಯಾರು ಬಲ್ಲರಯ್ಯ ಸ್ವಾಮಿ ಗುರುವಿನಂಗಯ್ಯ, ನೀನೇ ಒಬ್ಬನಯ್ಯ ನಿರಂಜನಯ್ಯ ಅಂತ ನಾವು ಭಜನೆ ಪದಗಳನ್ನು ಹಾಡ್ತಾ ಇದ್ವಿ. ನೀನು ಉಣ್ಣುವ ಅನ್ನ ನಿನ್ನ ಬೆವರಲ್ಲಿ ಬೆಳೆದಂತ, ಬೇರೆಯವರ ಕಣ್ಣೀರಿನಿಂದ ಯೋಚನೆ ಮಾಡುವುದು. ಶರಣರು ಹೇಳಿದ್ದಾನೆ, ನೀನು ಉಣ್ಣುವ ಅನ್ನ
ನಿನ್ನ ಬೆವರಿನಲ್ಲಿ ಬೆಳೆದದ್ದ ಅಥವಾ ಪರರ ಕಣ್ಣೀರಿನಿಂದ ಪಡೆದಿದ್ದ? ಅದನ್ನು ಯೋಚನೆ ಮಾಡು. ಹೇಗೋ ಶ್ರೀಮಂತರಾಗ್ಬಿಟ್ರೆ ಪರವಾಗಿಲ್ಲ ಕಣ್ರಿ, ಅವನು ಶ್ರೀಮಂತ, ಹೇಗೋ ದುಡ್ಡು ಮಾಡಿಬಿಟ್ಟಿದ್ದಾನೆ, ಮಾರ್ಗ ಬೇಕಾಗಿಲ್ಲ ಇವತ್ತಿನ ಜಗತ್ತಿಗೆ. ಆದರೆ ಶರಣರು ಹೇಳಿದರು, ಸತ್ಯಶುದ್ಧ ಕಾಯಕದಿಂದ, ಸತ್ಯವಾದ ಶುದ್ಧವಾದ ಕಾಯಕದಿಂದ ಬಂದಿರಬೇಕದು. ಸತ್ಯ ಮತ್ತು ಶುದ್ಧ ಕಾಯಕದಿಂದ ಕಾರ್ಯಸೊಪ್ಪಾದರೂ ಅರ್ಪಿತ, ಅದು ನಮ್ಮ ಲಿಂಗಕ್ಕೆ. ಇವತ್ತು ಕಾಯಕ ಅವನು ಏನಾರ ಮಾಡ್ಲಿಕ್ಕಣಯ್ಯ, ದುಡ್ಡು ಮಾಡಿದಾನಲ್ಲ, ಇವತ್ತು ಗುಣ ಗುಲಾಮನಾಗಿ ಹಣ ಮಾಲೀಕನಾಗಿ ನಮ್ಮ ಮುಂದೆ ಕುರುಡು ಕಾಂಚಾಣ ಕುಣಿತಾ ಇದೆ. ಒಂದೊಂದು ಅಗಳಿಗೂ ಒಂದೊಂದು ಬೆವರಿನ ಹನಿಯನ್ನು ಸಮರ್ಪಣೆ ಮಾಡಿದ್ದಾನೆ. ಅವನು ಹೀಗೆ ಎಸದ ಬೆವರಿನಿಂದ ಬಂದದ್ದು, ಅದರ ಅರಿವಿಲ್ಲ ನಮಗೆ. ಅದರ ಸದ್ವಿನಿಯೋಗ ಆಗ್ತಾ ಇದೆಯಾ, ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವಾ? ನಾವು ಇಷ್ಟು ಋಣಿಗಳಾಗಿದ್ದೀವಿ, ನಾವು ಋಣಿಗಳು. ಮೇಡಮ್ ಹೇಳ್ತಾ ಇದ್ದಾರೆ, ಜೇಸಸ್ ಅವ್ರ ಮಾತು, ದೀಪ ಹಚ್ಚುತ್ತೇನೆ ನಾನು, ಈ ಜಗತ್ತನ್ನೆಲ್ಲ ಬೆಳಗುತ್ತೇನೆಂಬ ಭ್ರಮೆಯಿಂದಲ್ಲ, ನನಗೆ ನೀನು ನಿನಗೆ ನಾನು ಕಂಡರೆ ಸಾಕೆಂಬ ಸಣ್ಣ ಆಶಯದಿಂದ ದೀಪ ಆರಿದ ಮೇಲೆ ನಾನು ಯಾರು, ನೀನು ಯಾರು? ದಾನ ಅಂತಂದಾಗ ಕೊಡುವವನ ಕೈ ಮೇಲೆ, ಕೇಳುವವನ ಕೈ ಕೆಳಗೆ, ಕೊಡುವವನಿಗೆ ಮೇಲರಿಮೆ, ಕೇಳುವವನಿಗೆ ಕೀಳರಿಮೆ, ಅದು ಬರಬಾರದು. ಎಲ್ಲರೂ ಸಾಮೂಹಿಕವಾಗಿ ದುಡಿಯೋಣ, ಸಾಮೂಹಿಕವಾಗಿ ಉಣ್ಣೋಣ. ದುಡಿಯುವುದು ನಮ್ಮ ಕರ್ತವ್ಯ, ಉಣ್ಣುವುದು ನಮ್ಮ ಹಕ್ಕು. ಈ ಹಸಿದವನಿಗೆ ಅನ್ನ ಕೊಡುವುದರ ಮೂಲಕ ಮಾತ್ರ ನಾವು ಸಾಕು ಅನಿಸ್ಬೋದು. ನೀವು ಮನುಷ್ಯನಿಗೆ ಏನು ಕೊಟ್ಟರು ಸಾಕು ಅನ್ಸಲ್ಲ. ಚಿನ್ನ ಕೊಡಿ ಇನ್ನೂ ಕೊಡಿ, ಹಣ ಕೊಡಿ ಇನ್ನೂ ಕೊಡಿ, ಬಟ್ಟೆ ಕೊಡಿ ಇನ್ನೂ ಕೊಡಿ, ಏನು ಕೊಡಿ ಇನ್ನೂ ಕೊಡಿ ಅಂತಾನೆ. ಆದರೆ ಆಹಾರ ಮಾತ್ರ ಸಾಕವ್ವ ಅಂತಾನೆ. ಬೇಂದ್ರೆಯವ್ರು ಹೇಳ್ತಾರೆ, ಸಾಕವ್ವ. ನೋಡಿ ಎಷ್ಟು ಒಳ್ಳೆ ಪದ, ಸಾಕು ಸಾವುವ ಅಂದರೆ ಸಾಕು ಅವ್ವ. ಅನ್ನ ಕೊಡೋಳಿದ್ದಾಳಲ್ಲ ಅವಳು ಸಾಕವ್ವ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ನನ್ನಂತೆ ನೀನು ಒಮ್ಮೆ ಒಡಲುಗೊಂಡೊಡೆ. ಗೊತ್ತಾಗುತ್ತೆ ನಿನಗೆ, ಭಗವಂತನಿಗೆ ಸವಾಲಾಗ್ತಾನೆ. ನಾನು ಹಸಿತೀನಪ್ಪ, ಅದಕ್ಕೆ ಹುಸಿತೀನಿ, ಸುಳ್ಳು ಹೇಳ್ತೀನಿ. ಹಸಿವು ಹುಸಿಯುವ ಹಾಗೆ ಮಾಡುತ್ತೆ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಎನ್ನಂತೆ ನೀನೊಮ್ಮೆ ಒಡಲುಗೊಂಡೊಡೆ. ಒಡಲುಗೊಂಡವನೆಂದು ಜಡೆದು ನುಡಿಯಬೇಡ, ನೀನೆನ್ನಂತೆ ಒಂದೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನೀನು ಒಂದ್ಸಲ ಬಾ ಭವಿಗೆ, ಭವಕ್ಕೆ ಬಾ, ನನ್ನ ಹಾಗೆ ಭವಿಯಾಗು, ಅನುಭವಿಯಾಗು, ಅನುಭಾವಿ ಬೇಡ. ನನ್ನ ಹಾಗೆ ನೀನು ಹುಸಿ ಇದೆ, ಹಸಿದ ಮೇಲೂ ಹುಸಿ ಇದೆ, ಇದ್ದು ಬಿಡು ನೋಡೋಣ. ಹಸಿವು ಹುಸಿಯುವ ಹಾಗೆ ಮಾಡುತ್ತೆ ಅನ್ನೋದನ್ನ ಪ್ರೀತಿಯಿಂದ ನಿವೇದನೆ ಮಾಡ್ತಾರೆ ಜಯರುದ್ರಾಶ್ರಮ. ನೀವು ನಿಮ್ಮ ಬದುಕನ್ನು ಉತ್ಕೃಷ್ಟಗೊಳಿಸಬೇಕು. ನನ್ನಿಂದ ಏನಾಗುತ್ತೆ, ನನ್ನಿಂದ ಏನಾಗುತ್ತೆ ಅಲ್ಲ. ಒಂದು ಮಗು ತುಂಟಾಟ ಮಾಡ್ತಾ ಇತ್ತಂತೆ. ಅಪ್ಪ ಅದು ತುಂಟಾಟ ತಡ್ಕೊಳ್ಳಾರ್ದೇ ವಿಶ್ವದ ಭೂಪಟವನ್ನೇ ಪಟ 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 ಹರಿದು ಅದ್ರ ಮುಂದೆ ಎಸ್ದು, ಇದನ್ನ ಸರಿ ಮಾಡ್ಕೊಂಬ. ವಿಶ್ವದ ಭೂಪಟ ಸರಿ ಮಾಡಿದೆ ಅಂದ್ ನೋಡಿದಂತೆ ಇವನಿಗೆ ಗೊತ್ತಿಲ್ಲ ವಿಶ್ವದ ಭೂಪಟ ಎಲ್ಲಿ ಭೂತಾನ್ ಇದೆ, ಎಲ್ಲಿ ಯುಗೋಸ್ಲೋವಿಕಿಯಾ ಇದೆ, ಎಲ್ಲಿ ಆಸ್ಟ್ರೇಲಿಯಾ ಇದೆ ಅಂತ. ಅದು ಸರಿನಾ ತಪ್ಪ ಅಂತ ಹೇಳ್ಬೇಕಲ್ಲ. ಏನ್ ಮಾಡೋದು ಅಂತ ತಲೆ ಕರ್ಕೊಂಡು ಅಟ್ಟದ ಮೇಲೆ ಒಂದಿತ್ತಂತೆ ವಿಶ್ವದ ಭೂಪಟ. ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕಂಪೇರ್ ಮಾಡಿ ನೋಡಿದಂತೆ ಕರೆಕ್ಟ್ ಆಗಿತ್ತು. ಹರಿದು ಹಾಕಿದ್ದ ಚಿತ್ರದ ಹಿಂದೆ ಒಬ್ಬ ಮನುಷ್ಯನ ಚಿತ್ರ ಇತ್ತು. ನಾನು ಈ ಕಡೆ ತಿರುಗಿಸಿ ಮೂಗು, ಕಿವಿ, ಕಣ್ಣು, ತಲೆ, ಕತ್ತು, ಮೈ ಎಲ್ಲ ಜೋಡಿಸಿಬಿಟ್ಟೆ. ಆಮೇಲೆ ಮತ್ತೆ ಈ ಕಡೆ ಮಾಡಿದೆ, ಸರಿ ಹೋಗಿತ್ತು. ಅದನ್ನೆಲ್ಲ ಮನುಷ್ಯನನ್ನ ಜೋಡಿಸಿದೆ. ಈ ಕಡೆ ಅದರ ಹಿಂದಿರುವ ಮನುಷ್ಯನನ್ನ ಜೋಡಿಸಿದಾಗ ಮುಂದಿರುವ ಜಗತ್ತಿನ ಭೂಪಟ ಸರಿ ಹೋಗಿತ್ತು. ಅವಾಗ ಅವನು ಅನ್ಕೊಂಡಂತೆ, ಈ ಭೂಪಟದ ಹಿಂದೆ ಒಬ್ಬ ಮನುಷ್ಯ ಇದ್ದಾನೆ, ಅದು ನಾನೇನೆ. ನಾನು ಸರಿ ಹೋದ್ರೆ ನನ್ನ ಜಗತ್ತು ಸರಿ ಹೋಗುತ್ತೆ. ಆ ಪರಿಕಲ್ಪನೆಯನ್ನ, ಆ ಪ್ರಜ್ಞೆಯನ್ನ ನೀವು ತಂದುಕೋಬೇಕು. ತಂದುಕೊಳ್ಳುವುದರ ಮೂಲಕ, ಪ್ರಜ್ಞಾವಂತರಾಗುವುದರ ಮೂಲಕ ಈ ಅನ್ನವನ್ನ ದೇವರು ಅಂತ ಒಪ್ಕೊಂಡು ಅದನ್ನ ಸಾರ್ಥಕಪಡಿಸ್ಬೇಕು. ನೀವು ಒಂದು ಬಾಂಧವ್ಯ ತಂದೆ ತಾಯಿಗಳಿಗಿಂತ ಹೆಚ್ಚು ಪ್ರೀತ್ಯಾತ್ಮಕವಾಗಿರುತ್ತೆ. ನನಗೆ ನನ್ನ ಅಜ್ಜಿ ಮಾತ್ರ ಈಗಲೂ, ಈಗ ಏನಂತಂದರೆ ಕೆಲವು ಚಿಕ್ಕ ಮಕ್ಕಳು ನೋಡಿದ ತಕ್ಷಣ ನಾವು ನಮ್ಮ ಅಜ್ಜಿಯವ್ರನ್ನ ಏನು ನಡ್ಕೊಂಡು ಅವರು ನಮ್ಮನ್ನು ಹೇಗೆ ಸಾಕಿದ್ರು ಅನ್ನೋದೆಲ್ಲ ಕೆಲವು ನೆನಪು ಬರುತ್ತೆ. ಆದ್ದರಿಂದ ನಾನು ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿರೋದ್ರಿಂದ ನಾನು ಒಂದೇ ಒಂದು ನನ್ನ ಅವರಲ್ಲಿ ಕೋರಿಕೆ ಏನಂತಂದರೆ, ಅವ್ರಿಗೊಂದು ಸಲಹೆ ಏನಂದರೆ, ತಾಯಿ ತಂದೆ ಮತ್ತು ಕುಟುಂಬ, ಅಜ್ಜಿ, ಇಂಥ ಎಲ್ಲ ಯಾರ್ಯಾರಿಗೆ ಅವಕಾಶ ಭಗವಂತ ಒದಗಿಸ್ಕೊಟ್ಟಾನೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಅವ್ರ ಜೊತೆ ಪ್ರೀತಿಯಿಂದ ಇರಿ, ಅವರೊಡನೆ ಒಂದು ಉತ್ತಮ ಬಾಂಧವ್ಯವನ್ನು ಉಳಿಸ್ಕೊಂಡು ಹೋಗಿ. ಯಾಕೆಂದರೆ ನಿಮಗೆ ಒಂದು ಒಳ್ಳೆ ಗುರು ಪರಂಪರೆ ಇರತಕ್ಕಂಥ ಸಂಸ್ಥೆಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡ್ತಾಯಿದ್ದೀರಿ, ಒಂದು ಒಳ್ಳೆಯ ಸ್ಥಳದಲ್ಲಿದ್ದೀರಾ. ನೀವು
ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಷ್ಟು ಮಹತ್ವ ಕೊಡ್ತೀರೋ ಬಾಂಧವ್ಯಕ್ಕೂ ಅಷ್ಟೇ ಮಹತ್ವ ಕೊಡಿ ಅಂತ ಹೇಳಿ ನನ್ನ ಮಾತು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.